ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ಹೊಸ ವ್ಲಾಗ್ ಆಲ್ರೆಡಿ ತಮ್ನೇಲ್ ಮತ್ತು ಟೈಟಲ್ ನೋಡಿರ್ತೀರಾ. ಸೊ ಇವತ್ತು ನಾನು ಹೊಸದಾಗಿ ನೇಲ್ ಎಕ್ಸ್ಟೆನ್ಷನ್ ಮಾಡ್ಸೋಣ ಅಂತ ಹೋಗ್ತಿದ್ದೀನಿ, ನೇಲ್ ಆರ್ಟ್ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಎಕ್ಸ್ಪೀರಿಯೆನ್ಸು ಹೇಗಿರುತ್ತೆ ಏನು ಎತ್ತ ಅಂತ ನನಗೇನೂ ಗೊತ್ತಿಲ್ಲ. ಬಟ್ ತುಂಬ ದಿನದಿಂದ ಆಸೆ ಇತ್ತು ಇದು ಮಾಡಿಸ್ಲೇಬೇಕು ಅಂತ ಅಂದ್ಬಿಟ್ಟು. ಸೊ ಈಗ ಹೆಂಗಿದ್ರು ಒಕೇಶನ್ ಬಂದಿದೆ ನನ್ನ ಮೈದನ ಮದುವೆ. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ನೇಲ್ ಎಕ್ಸ್ಟೆನ್ಷನ್ ಮಾಡ್ಸೋಕ್ಕೆ ಹೋಗ್ತಾಯಿದ್ದೀನಿ. ಸೊ ಆ್ಯಕ್ಚುಲಿ ನಾನು ನಾಮಕರಣದಲ್ಲೇ ಮಾಡಿಸ್ಬೇಕು ಅಂತಿದ್ದೆ. ಬಟ್ ಪಾಪು ತುಂಬ ಇರೋದ್ರಿಂದ ನಾನು ನೇಲ್ಸೇ ಜಾಸ್ತಿ ಬಿಡ್ತಾಯಿಲ್ಲ. ಇನ್ಫ್ಯಾಕ್ಟ್ ನೇಲ್ ಪಾಲಿಶ್ ಹಾಕಿನೇ ಅದತ್ರ 1 ಇಯರ್ ಮೇಲಾಗ್ಬಿಟ್ಟಿದೆ. ನಾಮಕರಣಕ್ಕೆ ಒಂದ್ಸತಿ ಹಾಕಿದ್ದೆ ಅಷ್ಟೇ. ಯಾಕೆ ಅಳ್ತಾ ಇರೋದು ನಾನು ನೋಡ್ಬಿಟ್ಟು. ಸೊ ಅದಕ್ಕೇ ಇವಾಗ ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಸೊ ತುಂಬ ಕನ್ಫ್ಯೂಷನ್ಸ್ ಇತ್ತು, ಮಾಡಿಸ್ಬೇಕಾ ಬೇಡವಾ ಅಂತ ಅಂದ್ಬಿಟ್ಟು. ಬಟ್ ಇಲ್ಲ, ಮಾಡಿಸ್ಲೇಬೇಕು, ನನ್ನ ಖುಷಿ ನನಗೆ ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು ಮಾಡ್ಸೋಣ ಅಂತ ಹೋಗ್ತಾ ಇದ್ದೀನಿ. ಸೊ ಇಲ್ಲೇ ಮಲ್ಲೇಶ್ವರಮಲ್ಲಿರೋ ನೇಲ್ ರೂಮ್ ಅಲ್ಲ ನೇಲ್ ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ನಾನು ವಿನೋತ ಇಬ್ಬರು ಹೊರಡ್ತಾ ಇದ್ದೀವಿ. ಇನ್ನೇನು ಹತ್ತತ್ರ 1:15 ಆಗ್ತಾ ಬಂತು. ಆ್ಯಂಡ್ ನಾನು ನಮ್ಮ ಮಗಳನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ಅವಳು ನ್ಯಾ ಅಂತ ಹಾಯ್ ಮಾಡು ಹಾಯ್. ಸೊ ಹೊರಡಬೇಕು ಇನ್ನೇನು. ಆಗಿದೆ, ಎಲ್ಲ ರೆಡಿ ಆಗಿದ್ದೀನಿ. ಸಿಂಪಲಾಗಿ ಒಂದು ಟಾಪ್ ಹಾಕ್ಕೊಂಡು ರೆಡಿ ಆಗಿದ್ದೀನಿ. ಯಾವ ಥರ ಮಾಡಿಸ್ತೀನಿ ಏನು ಎತ್ತ ಅಂತ ನನಗಿನ್ನ ಐಡಿಯಾ ಇಲ್ಲ. ಅಲ್ಲಿ ಹೋದ್ಮೇಲೆ ಲೆಟ್ಸ್ ಡಿಸೈಡ್. ಕ್ಯಾಟ್ ಐ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ, ಬಿಕಾಸ್ ಇವಾಗ ಅದು ಟ್ರೆಂಡಿಂಗಲ್ಲಿದೆ. ಬಟ್ ನೋಡೋಣ ಹೇಗೋಗುತ್ತೆ ಆ್ಯಂಡ್ ನನ್ನ ಬಜೆಟ್ಗೆ ಸರಿ ಹೋಗುತ್ತಾ ಅಂತ ನೋಡಬೇಕು. ಸೊ ನಿಮಗೂ ಕೂಡ ತೋರಿಸ್ತೀನಿ ಯಾವ ಥರ ಮಾಡಿಸ್ಕೊತೀನಿ, ಏನು ಎತ್ತ, ಹೇಗಿರುತ್ತೆ ಎಕ್ಸ್ಪೀರಿಯೆನ್ಸು ಅಂತ ಅಂದ್ಬಿಟ್ಟು ವಿಲ್ ಶೇರ್. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕಂಟಿನ್ಯೂ ಮಾಡಿ ವ್ಲಾಗ್ನ ನೋಡೋದು. ಲೊಕೇಶನ್ ಏನು ಹಾಕ್ಬೋದು. Finally to the real room. Ma'am, how are you feeling? ಖುಷಿ ಹೆಂಗಿದೆ ಮ್ಯಾಮ್? ಲೋಗೋ ಪಾರ್ಕಿಂಗ್ ಎಲ್ಲಿದೆ ಕೇಳು. ಇಲ್ಲ ಸೊ ಎಕ್ಸೈಟೆಡ್ ಆ್ಯಕ್ಚುಲಿ. ತಲೆ ಕೂದಲು ಸರಿ ಮಾಡ್ಕೊಂಡು ಮುಂದೆ ಹೆಂಗೆ ಕಾಣ್ತಿದ್ದೆ ನೋಡಿ. ಇದೊಂದು ಏನು ಗೊತ್ತಾ? ಗೊತ್ತಿಲ್ಲ, ಏನು ಹೇಳಿ. ನನಗೆ ಇಲ್ಲಿ ಮುಂದೆ ಬೇಬಿ ಹೇರ್ಸ್ ಬರ್ತಿದೆ ನೋಡಿ. You want to do transition for this? Transition, हाँ मैडम. थोड़ा और कंफ्यूजिंग है. आलमंड शेप करेंगे. और छोटा शेप. हाँ. हाँ.
No vinagre ese. फर्स्ट टाइम कर रही हूँ इसलिए थोड़ा स्मॉल होगा तो अच्छा लगेगा. हाँ ठीक है ಓಕೆ ಅಲ್ಲ ನಾನು ಶಾರ್ಟ್ ಮಾಡಿಸ್ಬೇಕಾ ಸಾಕನ್ಸುತ್ತೆ. ಹಾಂ ठीक है. ನೋಡೋಣ ಹೇಗೆ ಬರುತ್ತೆ ಔಟ್ಪುಟ್ ಅಂತ. ವೇಟಿಂಗ್. ಬಟ್ ನನಗೇನಂದರೆ ಪಾಪುಗೆ ಚುಚ್ಚಬಾರ್ದು ಅಂದರೆ ನನಗೊಂದು ಕಲ್ಲಲ್ಲಿರೋದು. ಬಟ್ ಸ್ಮಾಲ್ ಮಾಡ್ತಿದ್ದಾರೆ. ಲೆಟ್ಸ್ ಸಿ. ಇನ್ನು ಮಾಡಿದ್ರೆ ಇನ್ನೆಷ್ಟು ಚೆನ್ನಾಗಿದೆ. The real game starts now. पिक्चर अभी बाकी है. ಆಗಲೇ ನಮ್ಮ ಮಕ್ಕಳು ಸಾಕಾಗೋಗಿದೆ ಕೂತು ಕೂತು. मैले आइटी नजिसकेन मैले दिस इयर जाएगा करते सर्टिफिकेट क्लास में दिस ईयर में करते जाओ जाएगा सर्टिफिकेट क्लास में कौन आई बजे It will look so good on your hand. Feeling good. It's a therapy. I know. ನಮ್ಮಕ್ಕ ಮಾಡ್ಸಿರೋದು ಹಿಂಗೆ ತೋರಿಸಿ ಬೇಗ ಮಾಡ್ತಾರೆ. ಹೌದು. क्या हुआ? ಚೆನ್ನಾಗಿದೆ. ನನ್ನ ಕೈ ಡಲ್ ಹೊಡಿತೀಯಾ? ಹೌದು. ಈಗ ಹೇಳ್ತಿದ್ದೆ ಹೌದು ಅಂತ. ಕ್ಯಾಮ್ರಾನಲ್ಲಿ ಡೆಲ್ ಹೊಡಿತಾ ಇದೆ, ಲೈವಲ್ಲಿ ನೋಡಿದಾಗ ಅನ್ಸಲ್ಲ. ಈಗ ಪಾನಿಪುರಿ ತಿನ್ನೋಕ್ಕೆ ಬಂದಿದ್ದೀವಿ. ಐ ಮೀನ್ ಪಾನಿಪುರಿ ಅಂತ ಮಸಾಲೆ ಚಾಟ್ಸು, ಕ್ರೇಜಿ ಚಾಟು ಆ್ಯಂಡ್ ಪಾರ್ಸಲ್ ತೊಗೊತಾ ಇದ್ದೀನಿ. ಸೊ ಮನೆಗೆ ಅಂದರೆ ಪಾಪುಗೂ ಬ್ಯಾಂಗಲ್ ತೊಗೋಬೇಕಾಯಿತು.
ಅದು ತೊಗೊಂಡೆ ಮತ್ತು ನನ್ನ ಹೇರ್ ಆಕ್ಸೆಸರಿ ತೊಗೋಬೇಕಾಗಿತ್ತು, ಅದು ತೊಗೊಂಡೆ. ಸೊ ಹೊಟ್ಟೆ ಅಷ್ಟೇ ಇದೆ ಅಂತ ಇದು ತಿನ್ನೋದಕ್ಕೆ ಬಂದ್ವಿ. ಮನೆಗೆ ಹೋಗಿ ಸಿಗ್ತೀನಿ. ಸೊ ಗೈಸ್ ನೋಡಿ ಈ ಥರ ಕಾಣ್ತಾ ಇದೆ. ಚೆನ್ನಾಯ್ತಾ ಮಗನೇ? ಚೆನ್ನಾಗೈತಾ? ಇಲ್ಲಿ ನೋಡು. ಓಯ್ ಕಳ್ಳು, ಓಯ್ ಅಲ್ಲಿ ನೋಡೋದು ಬಿಟ್ಟು ಇಲ್ಲಿ ನೋಡಲು. ಚೆನ್ನಾಗೈತಾ? ಚೆನ್ನಾಗೈತದ? ಚೆನ್ನಾಗೈತಂತೆ. ಸೊ ಆ್ಯಂಡ್ ಇನ್ನೊಂದು ಏನಂದರೆ ಕೊಡಿ, ಅದು ಕೊಡು, ಅದು ಕೊಡು ನೋಡಿ. ರಿಲೇಷನ್ ಶಾಪ್ ಅಂತೆ. ಅದೇ ತಂದು ಕೊಟ್ಬಿಡು. ಮಮ್ಮಿದ ನೇಲ್ ಎಕ್ಸ್ಟೆನ್ಷನ್ ಚೆನ್ನಾಗಿತ್ತಾ? ಸೊ ಗೈಸ್ ಏನಂದರೆ ಬೀರೇಶ್ ಇದೊಂದು ಪಾರ್ಸಲ್ ಕಳಿಸ್ಯಾರೆ. ಯಾವ್ದು ಜೆಪ್ಟೋನೋ ಅಥವಾ ಏನು ಥರದ್ದು ಗೊತ್ತಿಲ್ಲ. ಸೊ ಇವಾಗ ವ್ಯಾಲೆಂಟೈನ್ಸ್ ವೀಕ್ ನಡೀತಾ ಇದೆ ಅಲ್ವಾ, ಮಿನಿಟ್ಸಲ್ಲೇ ಅನಿಸುತ್ತೆ. ಸೊ ಇದೆಷ್ಟು ಕಳಿಸಿದ್ದಾರೆ. ಇದು ರೋಸ್, ಆ್ಯಕ್ಚುಲಿ ರೋಸ್ ಡೇ ದಿನಾನೇ ಕೊಟ್ಟರು, ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ರೋಸ್ ಡೇ ಲಾಸ್ಟ್ ಇಯರ್ ಕೂಡ ಈ ಥರ ರೋಸ್ ಕೊಟ್ಟಿದ್ರು, ಆ್ಯಂಡ್ ಈ ವರ್ಷನೂ ಕೂಡ ರೋಸ್ ಕೊಟ್ಟಿದ್ದಾರೆ. ಸೊ ರೋಸ್ ಡೇಗೆ ರೋಸು. ಅದಾದಮೇಲೆ ಇದು ಇವತ್ತು ಪ್ರಪೋಸ್ ಡೇನಾ ಏನೋ ಟೆಡ್ಡಿ ಡೇನಾ ಏನು ಡೇ ಗೊತ್ತಿಲ್ಲ, ಬಟ್ ಟೆಡ್ಡಿ ಬೇರ್ ಕೊಟ್ಟಿದ್ದಾರೆ. ಜೊತೆಗೆ ಒಂದು ಇದು ಏನಿದು ಗ್ರೀಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ. ಐ ಆಮ್ ಯೋರ್ಸ್, ನೋ ರಿಫಂಡ್, ಐ ಆಮ್ ಸಾರಿ ಅಬೌಟ್ ದಟ್ ಅಂತ ಕೊಟ್ಟಿದ್ದಾರೆ. ಇದೊಂದು. ಮತ್ತು ಇಲ್ಲಿ ಚಾಕ್ಲೇಟ್ಸು ನೋಡಿ, ನನಗಿಷ್ಟ ಅಂತ ಅಂದ್ಬಿಟ್ಟು ಓರಿಯೋ ಸಿಲ್ಕ್ ನನಗಿಷ್ಟ, ಜೊತೆಗೆ 5 ಸ್ಟಾರು, ಜೊತೆಗೆ ಮಂಚ್ ಮ್ಯಾಕ್ಸು ಕೊಟ್ಟು ಕಳಿಸಿದ್ದಾರೆ. ಸೊ ಖುಷಿ ಆಯಿತು ಒಂಥರ ಇದೆಲ್ಲ ನೋಡಿ. ಆ್ಯಕ್ಚುಲಿ ನಾನು ಅಂದ್ಕೊಂಡಿರಲಿಲ್ಲ ಅವ್ರು ಈ ಥರ ಕಳಿಸ್ತಾರೆ ಅಂದ್ಬಿಟ್ಟು, ಮಮ್ಮಿನ. ಸೊ ಖುಷಿ ಆಯಿತು, ಒಂಥರ ಚೆನ್ನಾಗಿ ಅನ್ನಿಸ್ತು. ಸೊ ಥ್ಯಾಂಕ್ ಯು ವೀರೇಶ್. ಆ್ಯಂಡ್ ನೋಡಬೇಕು ವ್ಯಾಲೆಂಟೈನ್ಸ್ ಡೇಗೆ ಏನು ಕೊಡ್ತಾರೆ ಅಂತ. ಏನೋ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ಬಟ್ ಸ್ಟಿಲ್ ನಾನು ಇದೆಲ್ಲ ಸೆಲೆಬ್ರೇಟ್ ಮಾಡಿದ್ದೇ ಇಲ್ಲ ಸ್ಟಾರ್ಟಿಂಗಿಂದನೂ ಅಷ್ಟೇ. ಬಟ್ ಲಾಸ್ಟ್ ಇಯರ್ ಏನೋ ರೋಸ್ ತಂದುಕೊಟ್ಟಿದ್ರು, ಆ್ಯಂಡ್ ಚಾಕ್ಲೇಟ್ ಡೇಗೆ ಚಾಕ್ಲೇಟ್ ತಂದುಕೊಟ್ಟಿದ್ರು. ಅಲ್ಲ, ಇದ್ರ ದಿನಾನೇ ಅನಿಸುತ್ತೆ ಏನದು, ವ್ಯಾಲೆಂಟೈನ್ಸ್ ಡೇ ದಿನಾನೇ ಅನಿಸುತ್ತೆ ಚಾಕ್ಲೇಟ್ ತಂದುಕೊಟ್ಟಿದ್ರು. ಅದಷ್ಟೇ, ನಾವೇನೋ ಅದನ್ನೆಲ್ಲ ಜಾಸ್ತಿ ತಲೆಗೆ ಹಾಕ್ಕೊಂಡು ಹಿಂಗೆ ಸೆಲೆಬ್ರೇಟ್ ಮಾಡ್ಬೇಕು ಹಂಗೆ ಅದೆಲ್ಲ ಏನೂ ಇಲ್ಲ. ಇನ್ಫ್ಯಾಕ್ಟ್ ನಾವು ನಮ್ಮ ಆ್ಯನಿವರ್ಸರಿ ಅಥವಾ ಬರ್ಡೇನೇ ಅಷ್ಟೊಂದೆಲ್ಲ ಪ್ಲ್ಯಾನ್ ಮಾಡಿ ಸೆಲೆಬ್ರೇಟ್ ಮಾಡಲ್ಲ. ಇನ್ನು ವ್ಯಾಲೆಂಟೈನ್ಸ್ ಡೇ ಎಲ್ಲ ದೂರದ ಮಾತು. ಬಟ್ ಏನೋ ಗೊತ್ತಿಲ್ಲ, ಈ ಸತಿ ಕೊಟ್ಟು ಕಳಿಸ್ಯಾರೆ. ಮಗಳು ಬಂದಿರೋ ಪ್ರಭಾವ ಅನಿಸುತ್ತೆ. ಸೊ ಯಾ, ಥ್ಯಾಂಕ್ ಯು. ಆ್ಯಂಡ್ ರೋಸು, ಟೆಡಿ ಎಲ್ಲ ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಈ ನೇಲ್ಸ್ ಬಗ್ಗೆ ಹೇಳಲಿಲ್ಲ ನಿಮಗೆ. ಸೊ ಇದು ಬಂದು ಅಕ್ರಿಲಿಕ್ ನೇಲ್ಸು ವಿತ್ ಎಕ್ಸ್ಟೆನ್ಷನ್ ಮಾಡಿಸಿರೋದು ನಾನು. ಸೊ ಏನಕ್ಕೆ ಇದು ಮಾಡಿಸ್ದೆ ಅಂದರೆ, ಆಲ್ಮೋಸ್ಟ್ ನಂಗೆ ತುಂಬ ದಿನ ಬೇಕಿತ್ತು, ಅಂದರೆ 1 ಮಂತ್ ಆಗೋ ಅಷ್ಟು ಇರುತ್ತಂತೆ ಇದು, 1 ಮಂತ್ವರೆಗೂ. ಆ್ಯಂಡ್ ರಫ್ ಯೂಸ್ ಮಾಡ್ಬೋದು ಈ ನೇಲ್ಸ್ ಹಾಕಿಸ್ಕೊಂಡು ಅಂತ ಅಂದರು ಅಲ್ಲಿ. ಸೊ ಅದಕ್ಕೆ ನಾನು ಇದನ್ನೇ ಪ್ರಿಫರ್ ಮಾಡಿದ್ದು. ಆ್ಯಂಡ್ ನಾನು ಈ ಥರ ಒಂಥರ ನ್ಯೂಟ್ರಲ್ ಕಲರ್, ಒಂಥರ ನಮ್ಮದು ಸ್ಕಿನ್ ಟೋನ್ ಕಲರು, ಸ್ವಲ್ಪ ಪಿಂಕಿಶು ಈ ಥರ ಹಾಕಿಸಿ ಮೇಲೆ ಗ್ಲಿಟರ್ ಹಾಕ್ಸಿದ್ದೀನಿ, ಸಿಲ್ವರ್ ಗ್ಲಿಟರು. ಇದು ಆ್ಯಕ್ಚುಲಿ ನನ್ನ ಕೈಗೆ ಡಲ್ ಹೊಡಿತಾ ಇದೆ, ಅಂದರೆ ನನ್ನ ಕೈ ಡಲ್ ಹೊಡಿತಾ ಇದೆ ಇದ್ರ ಮುಂದೆ ಅಂತ ನನಗನ್ನಿಸ್ತು ಹಾಕಿದ ಮೇಲೆ. ಬಟ್ ಈಗೇನು ಮಾಡೋಕ್ಕಾಗಲ್ಲ, ಸ್ವಲ್ಪ ಟ್ಯಾನ್ ರಿಮೂವಲ್ ಎಲ್ಲ ಹಾಕ್ಕೊಂಡು ಟ್ಯಾನ್ ರಿಮೂವ್ ಮಾಡ್ಕೊಬೇಕು ನಾನು ಇವಾಗ ಏನೂ ಮಾಡ್ತಾ ಇಲ್ಲಲ್ಲ. ಸೊ ಅದಕ್ಕೇ. ಆ್ಯಂಡ್ ಇದಕ್ಕೆ ಪ್ರೈಸ್ ಬಂದು ಜಸ್ಟ್ ನೇಲ್ ಏನಂತಾರೆ, ಇದು ಅಕ್ರೆಲಿಕ್ ನೇಲ್ ಎಕ್ಸ್ಟೆನ್ಷನ್ನು ಪ್ಲಸ್ ಜೆಲ್ ಪಾಲಿಶಿಗೆ 2100 ರುಪೀಸು. ಅದು 1 ಮಂತಿಗೆ 1 ಮಂತ್ ರಿಟೈನ್ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರಲ್ಲ. ಸೊ ಅದು ಓಕೆ ಅಂತ ಹೇಳಿದೆ. ಜೊತೆಗೆ ಈ ಮೇಲ್ಗಡೆ ಏನಿದೆ ಅಲ್ಲ ಈ ಗ್ಲಿಟರು, ಅದಕ್ಕೆ 400 ಎಕ್ಸ್ಟ್ರಾ ಏನೋ ಆಯಿತು. ಸೊ 2400 ರುಪೀಸ್ ಆಗಿದ್ದು. ಈ ಎರಡೂ ಕೈ ನೇಲ್ಸಿಗೆ 2400 ರುಪೀಸ್ ಆಯಿತು. ಬೇರೆ ಕಡೆ ಎಷ್ಟು ಏನು ಎತ್ತ ಅಂತ ನನಗೆ ಗೊತ್ತಿಲ್ಲ, ಬಟ್ ನನ್ನ ಕಸಿನ್ನು ಈ 1 ವರ್ಷಕ್ಕೆ ಮುಂಚೆ ಹಾಕಿಸ್ಕೊಂಡಾಗ 1500 ಏನೋ ಕೊಟ್ಟಿದ್ಲು ಅಂತ ಹೇಳಿದ್ಲು. ಬಟ್ ಅಲ್ಲಿಗೆ ನಾನು ಟ್ರಾವೆಲ್ ಮಾಡಿ ಹೋಗಿ ಹಾಕಿಸ್ಕೊಂಡು ಬರೋ ಸ್ಟೇಜಲ್ಲಿ ನಾನಿಲ್ಲ. ಸೊ ಅದಕ್ಕೆ ಇಲ್ಲೇ ಹತ್ತಿರದಲ್ಲಿ ಯಾವುದಿದೆಯೋ ಅದಕ್ಕೆ ಹೋಗಿ ಹಾಕಿಸ್ಕೊಂಡು ಬಂದಿದ್ದು. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತೂ ಸ್ವಲ್ಪ ಬೋರ್ ಆಗ್ತಿತ್ತು, ಏನು ಇಷ್ಟೊಂದು ಟೈಮ್ ತೊಗೊತಾ ಇದೆ ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ಮಾಡಿಸಿರೋದಲ್ವಾ. ಸೊ ಹಂಗೆ ಅನ್ನಿಸ್ತಾ ಇತ್ತು. ಬಟ್ ಹಾಕಿದ್ಮೇಲೆ ನಂಗೆ ತುಂಬ ಖುಷಿ ಆಯಿತು. ಬಟ್ ಕೆಲವೊಂದು ಟೈಮ್ ಅಂದರೆ ಇಲ್ಲ ಅವರು ಇದು ಮಾಡ್ತಾರೆ ನೋಡಿ, ಒಂಥರ ಶಾರ್ಪ್ ಮಾಡ್ತಾರಲ್ಲ, ಅದೆಲ್ಲ ಸ್ವಲ್ಪ ಸ್ಕಿನ್ನೆಲ್ಲ ಉರಿ ಅನ್ನೋ ಥರ ಅನ್ನಿಸ್ತಾ ಇತ್ತು. ಅದೊಂದು ಬಿಟ್ಟರೆ ಇನ್ನೇನೂ ಇಲ್ಲ. ಸೊ ಚೆನ್ನಾಗಿದೆ. ಇನ್ನು ಸ್ಮಾಲ್ ಮಾಡಿಸ್ಬೇಕಾಗಿತ್ತು ಅಂತ ಅನ್ನಿಸ್ತು. ಬಟ್ ನನ್ನ ತಂಗಿ ಇಷ್ಟಿರಬೇಕು ಅಂತ ಹೇಳಿ ಇದನ್ನು ಮಾಡಿಸಿರೋದು.
ನನ್ನ ತಲೆಯಲ್ಲಿ ಇದ್ದಿದ್ದು ಏನಂತಂದರೆ ಸಾಲಿಡ್ ಕಲರ್ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು, ಅಂದರೆ ಒಂಥರ ಡಾರ್ಕ್ ರೆಡ್ಡು ಮರೂನು ಆ ಥರ ಮಾಡಿಸ್ಬೇಕಂತ ಇದ್ದಿದ್ದು. ಬಟ್ ಅದನ್ನು ಮಾಡಿಸಿದ್ರೆ ನನಗೆ ಮೆಹಂದಿ ಹಾಕ್ಕೊತೀನಲ್ಲ, ಸೊ ಈ ಒಂದು ಟಿಪ್ ಏನಿದೆ ಅದು ಫುಲ್ ಕವರ್ ಆಗಿಬಿಡುತ್ತೆ ಮೆಹಂದಿನಲ್ಲಿ. ಸೊ ಆ ಮೆಹಂದಿ ಕಲರ್ಗೂ ಆ ಒಂದು ಮರೂನ್ ಅಥವಾ ರೆಡ್ ಕಲರ್ಗೂ ಮ್ಯಾಚ್ ಆಗೋದಿಲ್ಲ, ಚೆನ್ನಾಗಿ ಕಾಣಲ್ಲ ಅಂತ ಅಂದ್ಬಿಟ್ಟು ನಾನು ಲೈಟ್ ಕಲರೇ ಆಪ್ಟ್ ಮಾಡಿಕೊಂಡೆ. ಆ್ಯಂಡ್ ನನ್ನ ಸ್ಯಾರಿ ಕೂಡ ಲೈಟ್ ಕಲರೇ ಇದೆ, ಸೊ ಅದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಈ ಒಂದು ನೇಲ್ಸ್ನ ಮಾಡಿಸಿದ್ದೀನಿ. ಆ್ಯಂಡ್ ಹೇಗೆ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ನನಗಂತೂ ಅಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಬಟ್ ಮನೆಗೆ ಬಂದ ಮೇಲೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಆ್ಯಂಡ್ ಮಮ್ಮಿ ಹೌ ಇಸ್ ಇಟ್ ಹೇಳು. ನೈಸ್. ಹಾಂ ನೈಸಾ? ಹೌ ಇಸ್ ದ ಪ್ರೈಸ್? ಬಟ್ ದಿ ಪ್ರೈಸ್ ನಾವು ಮಮ್ಮಿ ಏನು ಇಷ್ಟೊಂದ್ರದ್ದು ಮಾಡಿಸ್ಕೊಂಡಿದ್ಯಾ ಅಂತ. ಯಾವಾಗ ಒಂದು ಸತಿ ತಾನೇ ಇಟ್ಸ್ ಓಕೆ ಅಂತ ಅನ್ನಿಸ್ತು ನನಗೆ. ಸೊ ಹೇಗಿದೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನನ್ನ ಮಗಳನ್ನ ಕೂಡ ಬಿಟ್ಟೋಗಿದ್ದೆ, ಆರಾಮಾಗಿ ಇದ್ಲು ಅಂತ ಹೇಳಲಿಲ್ಲ ನಮ್ಮ ಮಮ್ಮಿ, ಅಳ್ತಾ ಇದ್ಲು ಅಂತ ಹೇಳಿದ್ರು. ಅಳ್ತಾ ಇದ್ಲಂತೆ, 1.5 hour ಎತ್ಕೊಂಡೇ ಇದ್ರಂತೆ. ಏನು ಮಾಡೋಕ್ಕಾಗಲ್ಲ, ನಾನು ಇದನ್ನೆಲ್ಲ ಅನುಭವಿಸ್ತೀನಿ. ನಾನು ಹೇಳಿದಾಗ ಯಾರೂ ಕೇರ್ ಮಾಡಲ್ಲ, ಸೊ ಐ ಡೋಂಟ್ ಕೇರ್. ಅಜ್ಜಿ ತಾತ ನೋಡ್ಕೊಂಡ್ಲಿ. ಪಾಪ ನಮ್ಮ ಮಮ್ಮಿ ಒಬ್ಬರೇ ಇದ್ರಲ್ಲ, ಸೊ ಕಷ್ಟ ಆಗಿದೆ ಅವ್ರಿಗೆ. ಬಟ್ ಏನು ಮಾಡ್ಕೋಲ್ಲ, ಅಲ್ಲಿಗೆ ಕರ್ಕೊಂಡೋಗೋಣ ಅಂದ್ಕೊಂಡೆ. ಅಲ್ಲೂ ಕರ್ಕೊಂಡೋಗಿದ್ರೆ ನಿಜವಾಗ್ಲೂ ಇರ್ತಿದ್ಲ ವಿನುತ ಅವಳು, ಚಾನ್ಸೇ ಇಲ್ಲ ಇಷ್ಟೊತ್ತವರೆಗೂ. ಅಟ್ಲೀಸ್ಟ್ 1.5 hour ಆದರೂ ಆಯ್ತಾ ಅಲ್ಲಿ. ಹಾಂ, ಬಟ್ ಆದರೂ ನನಗೆ ಮಾಡಿದ್ದು ಅವರು ಪಾಪ ಬೇಗ ಮಾಡಿದ್ರು. ಹೇಳ್ಬೇಕಂತಂದರೆ ಇನ್ನು ನನ್ನ ಜೊತೆಗೆ ನನಗಿಂತ ಮುಂಚೆನೇ ಒಬ್ಬರು ಸ್ಟಾರ್ಟ್ ಮಾಡಿದ್ರು, ಅವ್ರದ್ದು ಇನ್ನೂ ಫಿನಿಶೇ ಆಗಿರಲಿಲ್ಲ. ಸೊ ನಂದು ಬೇಗ ಮುಗಿಸಿ ನಾನು ಬೇಗ ಮನೆಗೆ ಬಂದಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನ ಎಲ್ಲ ವಿಡಿಯೋಸ್ ನಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ವಾಚಿಂಗ್. ಬಾಯ್. ಆ್ಯಂಡ್ ಇದ್ರದ್ದು ಆ್ಯಸ್ ಆಫ್ ನಾವು ನನಗೇನೋ ಇಟ್ಟಂಗೆ ಅಂತ ಅನ್ನಿಸ್ತಾ ಇದೆ, ಬಟ್ ಅಷ್ಟೊಂದು ಏನು ಫೀಲ್ ಆಗ್ತಾ ಇಲ್ಲ. ಬಟ್ ಹೋಗ್ತಾ ಹೋಗ್ತಾ ಎಷ್ಟು ಕಷ್ಟ ಆಗುತ್ತೆ ಅಥವಾ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನು ನೋಡಬೇಕು. ಈಗಲೇ ನನ್ನ ಮಗಳನ್ನ ಆ ತೊಟ್ಲಿಂದ ಎತ್ಕೊಳ್ಳೋಕ್ಕಾಗಲಿಲ್ಲ, ನಾನು ಸ್ವಲ್ಪ ಮೇಲೆ ಎತ್ಕೊಂಡು ಆಮೇಲೆ ಎತ್ಕೊಂಡಿದ್ದು. ಸೊ ಸ್ವಲ್ಪ ಆ ಥರ ಕಷ್ಟಗಳಿರ್ತವೆ, ಬಟ್ ಇಟ್ಸ್ ಓಕೆ. ಅವಳಿಗೇನು ಚುಚ್ಚಲ್ಲ, ಇದು ಅಷ್ಟೊಂದು ಶಾರ್ಪ್ ಏನಿಲ್ಲ, ತುಂಬ ಸ್ಮೂತಾಗಿದೆ. ಸೊ ಇಷ್ಟೇ ಈ ವ್ಲಾಗ್. ಥ್ಯಾಂಕ್ ಯು ಸೊ ಮಚ್. ಬೆನಿಫಿಟಾ? ಬೆನಿಫಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಗೈಸ್ ಹಿಂದೆ ಕೂತಿದ್ದು ಬಿದ್ದುಬಿಡ್ತೀನಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ ಗೈಸ್. ಆ್ಯಕ್ಚುಲಿ ಇದು ಕಳಿಸಿದ್ರಲ್ಲ, ಅದನ್ನು ಓಪನ್ ಮಾಡೋಣ ಅಂತ ಮಾಡಿದೆ. ಇದು ಎನ್ವೆಲಪ್ಪು ಕೂಡ ಪ್ಲೇನ್ ಆಗಿದೆ. ಇಲ್ಲಿ ಮೇಲೆ ಮಾತ್ರ ಐ ಆಮ್ ಯೋರ್ಸ್, ನೋ ರಿಫಂಡ್, ಸಾರಿ ಅಬೌಟ್ ದಟ್ ಅಂತ ಇದೆ. ಸರಿ, ಒಳಗೆ ಏನಿದೆ ತೆಗೆದು ನೋಡೋಣ ಅಂತ ತೆಗೆದ್ರೆ ಖಾಲಿ ಇದೆ ಗೈಸ್, ಏನೋ ಬರ್ದೇ ಇಲ್ಲ. ನಮ್ಮ ಮಮ್ಮಿ ಹೇಳ್ತಿದ್ದಾರೆ ಅವ್ರು ಬಂದು ಬರಿಬೋದೇನೋ, ಬಂದು ಬರೆದು ಕೊಡ್ಬೋದೇನೋ ಅಂತೆ. ಏನು ಕಾಂಪ್ಲಿಮೆಂಟ್ರಿ ಮಮ್ಮಿ? ಅಯ್ಯೋ ಸರಿ ಬಿಡು. ಸೊ ಬಂದು ಬರ್ಕೊಡ್ತಾರಂತೆ. ಹೌದಂತೆ.